ಹೇಳು ಯಾರನ ಯಾತನ ಒಂದು ಹೇಳಿರಿ ಅದನ್ನ ತಲೆ ಕೆಡ್ಸ್ಕೊಂಡ್ ಕುಕ್ಕಂತಾಳೆ ಅವೆಲ್ಲ ನಂಬಂತ ಮಾತಲ್ಲ ಸುಮ್ಮನೆ ಹೇಳ್ತಾರೆ ಸುಮ್ಮನೆ ಇರತ್ಲಾಗ. ಏನು ಹೇಳಿರಮ್ಮ? ಯಪ್ಪ ಬರೀ ಸುಳ್ಳು ಸುಳ್ಳು ಅಂತ ಹೇಳೋದೇನೆ ಆತನ ನಾನು. ಅವರು ಏನೋ ಇಲ್ದಲೇ ಹೇಳ್ತಾರೆ. ಮತ್ತು ಆಗಬೇಕಾಗಿತ್ತು ಇಬ್ಬರ ಒಬ್ರಿಗೂ ಆಗಲಿಲ್ಲ ಅಂತಂದರೆ ನಾನು ಈಗ ಪ್ರೀತಿಗೂ ಪ್ರೇಮಗೂ ಮಕ್ಕಳಾಗಲಿಲ್ಲ ಅಂತೇಳಿ ಶಾಸ್ತ್ರ ಕೇಳೋಣ ಅಂತೇಳಿ ಓದೆ ಕಣತ್ತೆ. ಅದಕ್ಕೆ ಅಲ್ಲಿ ಇವಾಗ ಶಾಸ್ತ್ರದಾಗೆ ಏನಂತ ಹೇಳವ್ರೆ ಅಂತಂದರೆ ನಿಮ್ಮಲ್ದಾಗೆ ಇದು ಆಲದ ಮರನೂ ಬೇವಿನ ಮರ ಎರಡು ಇದ್ದಾವೆ, ಹಳ್ಳಿ ಮರನೂ ಅದೇ ಬರ್ತಲ್ಲ ಎರಡು ಮರ ಇದ್ದಾವೆ. ಇಲ್ಲ ಅಂತಂದರೆ ಎಲ್ಲೋ ಇದ್ದಾವೆ ನಿಮ್ಮ ಹೊಲದಲ್ಲಿ, ನೋಡಿ ಎಲ್ಲಿರುತ್ತೋ ಅಲ್ಲಿ ನೀವು ಅದನ್ನೆಲ್ಲನ ಚೆನ್ನಾಗಿ ಬೆಳೆಸಿ ಕಟ್ಟೆ ಕಟ್ಟಿಸ್ರಿ, ಹಳ್ಳಿ ಕಟ್ಟೆ ಎಲ್ಲ ಕಟ್ಟಿಸ್ಬಿಟ್ಟು ನೀವು ಪೂಜೆ ಮಾಡಿಸ್ಬೇಕು ಅಂತೇಳಿ ಹೇಳವ್ರಿ. ಅದಕ್ಕೆ ಹೇಳಿರಿ ಇವರು ಬಿಡತ್ತ ಅದೆಲ್ಲ ಏನು ಸುಳ್ಳು ಅಂತಾರೆ. ಇಲ್ಲ ಪಾಪ ಅವೆಲ್ಲ ಏನು ಸುಳ್ಳಲ್ಲ, ನಿಜಾನೇನಿ, ಅವೆಲ್ಲ ನಿಜವಾಗ್ಲೂ ಇರ್ತಾವ ಕಣಪ್ಪ. ಇವಾಗ ಏನು ಹೇಳಿರಮ್ಮ ಕರೆಕ್ಟಾಗಿ ಅದೇನು ಹೇಳಿದ್ರೆ ಅದನ್ನ ಮಾಡೋಣ. ಇಂಥದ್ದು ಮಾಡಿದ್ರು ಅಂತ ಹೇಳು. ನಾನು ಅದೇ ಅನ್ಕೊಂತೀನಿ ನೋಡಪ್ಪ, ಆಗಲಿಲ್ಲ ಯಾಕನ ನಮ್ಮ ಮಕ್ಕಳಿಗೆ ಹೆಂಗತ್ತ ನೀನು ಬೇರೆ ಚೆನ್ನಾಗಿ ಕಲಿತಾಳು ನಾನು ಇದ್ರೆ ನೋಡ್ತೀವಿ ಅಂತ ಹೇಳಿ ಅನ್ಕೊಂತೀನಿ. ಏನು ಮಾಡ್ತೀಯ, ಏನಾಗೈತೆ ಏನೋ ಎತ್ತ ಅಂತ ಹೇಳಿ ಗೊತ್ತಿಲ್ಲ. ಹೇಳು ಅದೇನು ಅಂತ ಹೇಳಿ. ಅದೇ ಹಳ್ಳಿ ಮರ ಬೇವಿನ ಮರನ ಎರಡು ಮದುವೆ ಮಾಡಿಸ್ಬೇಕು ಫಸ್ಟು. ಅದು ಎಲ್ಲ ನಾನು ನಾಗರ ಕಲ್ಲಿಕ್ಕಿಬಿಟ್ಟು ನಾಗರ ಪೂಜೆ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ. ನಾಗರ ಕಲ್ಲಿಟ್ಟು ಪೂಜೆ ಮಾಡಿಸಿ ಹಳ್ಳಿ ಮರ ಬೇವಿನ ಮರ ಮದುವೆ ಮಾಡಿಸಿದ್ರೆ ಆಗ್ತವೆ ಅಂತ ಹೇಳಿದ್ದಾರೆ. ಒಂದು 4 ಜನಕ್ಕೆ ಅನ್ನ ಹಾಕಬೇಕು ಅಂತ ಹೇಳಿ. ಕಣ್ಪಪ್ಪ ಅಂಥವನು ಇರ್ತಾವೆ ದೋಷಗಳು, ಮಾಡಿದ್ರೇ ಆಗೋದು. ಮತ್ತು ಹಂಗೆ ಮಾಡಬೇಕು. ಇಲ್ಲ ಅಂದಿದ್ರೆ ಆ ಗಿಡಗಳು ತಂದು ಅಲ್ಲಿ ಇಕ್ಕಿ ಬೇಕಾದ್ರೆ ಪೂಜೆ ಮಾಡಬೇಕು. ಇಲ್ಲ ಅಂತಂದರೆ ಹೊಲ್ದಾಗೆಲ್ಲ ಇರ್ತವೆ, ಅವೆರಡು ಅಂತ ಹುಟ್ಟೇವೆ ಅಂತಂದರೆ ಮದುವೆ ಮಾಡಬೇಕು. ಇದಾವೆ ಕಣಮ್ಮ, ಅಲ್ಲಿ ಎರಡು ಒಂತಾಗೆ ಹುಟ್ಟೇವಿ. ಹಳ್ಳಿ ಮರನು ಬೇವಿನ ಮರ ಎರಡು ಒಂತಾಗೆ ಇದ್ದಾವೆ. ಎರಡು ಒಂದೇ ತಗೆ ಇರೋದ್ರಿಂದ ಮಾಡ್ಬೇಕಂತ ಹೇಳೇವಿ. ಅವು ಇರ್ತಾವಲ್ಲ ಅಂದಮೇಲೆ ಎರಡು ಒಂದೇ ತಗೆ ಬೆಳಿತವೆ. ಹಳ್ಳಿ ಮರ ಬೇವಿನ ಮರ ಬೆಳೀತಿರ್ತಾವಪ್ಪ. ಅವೆಲ್ಲ ಏನು ತಲೆ ಕೆಡ್ಸ್ಕೊಂಡು ಸುಮ್ಮನೆ ನಿನಗೆ ಗೊತ್ತಾಗಲಿಲ್ಲ ಅಂತಂದರೆ ಏನಕ್ಕೆ ಮಾತಾಡೋಕೆ ಹೋಗ್ತೀಯ? ಅವೆಲ್ಲ ಇರ್ತಾವೆ, ಒಂದೊಂದು ಶಾಸ್ತ್ರ ಒಂದೊಂದು ಪದ್ಧತಿಗಳು ಅವೆಲ್ಲ ಇರ್ತವೆ. ನೀನು ಅದೇನು ಇದೇನು ಅಂತ ಮಾತಾಡಬೇಡತ್ಲಾಗಿ. ಸುಮ್ಮನೆ ಯಾಕಂಗೆ ಮಾತಾಡ್ತೀಯ? ಅವೆಲ್ಲನ ಮಾಡಬೇಕು, ಅವೆಲ್ಲ ಮಾಡಿದ್ರೇ ಪೂಜೆ ಪುನಸ್ಕಾರಗಳೆಲ್ಲನ. ನೀನು ಏನು ಹಂಗಾಡ್ತೀಯ? ಅವರು ಏನು ಇಲ್ದಲೇ ಏನಲ್ಲ. ನಾಗರ ದೋಷ ಐತೆ, ಅಲ್ಲಿ ನಾಗರ ಕಲ್ಲು ತಂದು ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಎಲ್ಲ ನಾಗರ ದೋಷ ಎಲ್ಲ ಹೋಗಂಗೆ ಪೂಜೆ ಮಾಡಿ ಹಳ್ಳಿ ಮರ ಬೇವಿನ ಮರಕ್ಕೆಲ್ಲ ಮದುವೆ ಮಾಡಿಸಿ ನಾಗರ ಕಲ್ಲು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಬೇಕು ಅಂತೇಳಿ ಹೇಳವ್ರಿ. 9 ವಾರ ಮಾಡ್ಬೇಕಂತೆ. 9 ವಾರ ಮಾಡಿಸಿ ನಮ್ಮ ಮಕ್ಕಳ ತಾಗೆ ಆಮೇಲೆ ಮಕ್ಕಳಾಗ್ತವೆ ಅಂತ ಹೇಳಿದಾರೆ. ನೀನು ಹಂಗೆಲ್ಲ ಇದು ಮಾಡಬೇಡ. ಅವು ಎಷ್ಟೋ ಜನ ಹಂಗೆ ಮಾಡಿರೋರು ಇದ್ದಾರೆ. ಹಳ್ಳಿ ಮರ ಬೇವಿನ ಮರಕ್ಕೆ ಮದುವೆ ಮಾಡಿಸ್ಬೇಕು, ಊಟ ಹಾಕಿಸ್ಬೇಕು. 4ರಿಗೆ ಊಟ ಹಾಕಿಸ್ದಾಗ ಅಲ್ಲಿಗೆ ನಮ್ಮ ದೋಷ ಪರಿಹಾರ ಆಗುತ್ತೆ. ನಿನಗದು ಗೊತ್ತಾಗೋದಿಲ್ಲ. ಅವು ಹಂಗೆ ಹುಟ್ಟಿದ್ದಾವೆ ಹೊಲ್ದಾಗ ಇದ್ದಾವೆ ಅಂದಮೇಲೆ ಮಾಡಬೇಕದು. ಏನೂ ಇಲ್ಲದೇ ಯಾರೂ ಹೇಳಲ್ಲ, ಸುಮ್ಮನಿರು. ನಾನೇ ಬರೋಣಂತಿದ್ದೆ, ನೀವೇ ಬಂದ್ರಿ. ಬರೀ ಒಂದೇ ಸತಿ ಬಂದ್ರಿ ಇಬ್ಬರಾಳೋನು. ಅವನಿ ಯಾಕೆ ಬರೋಣಂತಿದ್ರಿ? ನಿಮ್ಮಮ್ಮ ಚೆನ್ನಾಗಿದೆಯಾ? ಯಾಕೆ ಸಪ್ಪಗಿದೆಯಾ? ಚೆನ್ನಾಗಿದ್ದೀನಿ ಕಣಕ್ಕ. ಅದೇ ಇವತ್ತು ನಾವೆಲ್ಲ ಅಲ್ಲಿ ಟೌನ್ನಾಗ ಹೋಗಿದ್ವಿ. ನಾವು ಬೇರೆ ಅಲ್ಲಿ ಶಾಸ್ತ್ರ ಕೇಳತ್ತಾಗೆ ಸ್ವಲ್ಪ ಶಾಸ್ತ್ರ ಕೇಳಿದೆ. ಯಾಕೋ ನಮ್ಮ ಪ್ರೀತಿಗೂ ಪ್ರೇಮನಿಗೂ ಇಬ್ಬರಾಳಿಗೂ ಮಕ್ಕಳಾಗ್ಲಿಲ್ವಲ್ಲ, ಇಷ್ಟು ದಿವಸ ಆಯಿತು. ಅದಕ್ಕೆ ಏನಾದರೂ ದೋಷ ಗೀಷ ಏನಾದರೂ ಇರಬೇಕಾ ಏನೋ, ಯಾವುದಾದ್ರೂ ದೋಷ ಪರಿಹಾರ ಮಾಡ್ಕೋಬೇಕು, ಯಾವುದಾದ್ರೂ ದೋಷ ಇರುತ್ತೆ ಅಂತೇಳಿ ಕೇಳಿದೆ. ಅದಕ್ಕೆ ಅವರು ನಿಮ್ಮ ಹೊಲ್ದಾಗೆ ಆಲದ ಮರನೂ ಬೇವಿನ ಮರ ಐತೆ, ಅದನ್ನು ನೀವು ಒಳ್ಳೆ ಕಟ್ಟೆ ಕಟ್ಟಿಸ್ಬಿಟ್ಟು ನೀವು ಅದಕ್ಕೆ ಪೂಜೆ ಮಾಡಿಸಿ ನಾಗರ ಕಲ್ಲು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ 9 ವಾರ ಮಾಡಬೇಕು ಅಂತ ಹೇಳವ್ರಮ್ಮ. ಅದಕ್ಕೇ ಏನು ಮಾಡೋಣ ಅನ್ನಿಸ್ತೈತೆ ಹೋಗತ್ತ. ಅದಕ್ಕೆ ಅಯ್ಯಪ್ಪ ಬಿಡು ಅವೆಲ್ಲ ಸುಳ್ಳು ಅಂತ ಹೇಳ್ತೈತಿ. ಸುಳ್ಳನ್ನ, ಅವೆಲ್ಲ ನಿಜಾನೇನಿ. ಯಾರು ಏನೂ ಇಲ್ದಲೇ ಹೇಳಲ್ಲ. ಈಗ ನಿಮ್ಮ ಹೊಲ್ದಾಗೆ ಇದಾವೆ ಅಂದಮೇಲೆ ಮಾಡ್ಬೇಕವು. ಅದು ದೋಷ ಇದ್ದರೆ ಅವು ದೋಷ ಏನೀಗ ಇಂಥದಕ್ಕೆ ಅಡ್ಡಿ ಆಗುತ್ತೆ. ಲಸ್ಮಕಾಯಿನೂ ಹಂಗೆ ಅಂತಿತ್ತು. ಯಾಕನ ಆಗಲಿಲ್ಲ ಕಣಮ್ಮ ಅಂತ ಹೇಳಿ ಸೀನಪ್ಪ ನಾನು ಹಂಗೆ ಅಂತಿತ್ತು. ನಮ್ಮ ಪ್ರೇಮಗೆ ಯಾಕೆ ಆಗಲಿಲ್ಲ, ನಾ ಇದ್ದಂಗೆ ನೋಡ್ತೀವಿ ಅಂತಂದರೆ ಆಗಲಿಲ್ಲ ಕಣಮ್ಮ ಒಮ್ಮೆ ಮಗ ಅಂತ ಹೇಳಿ ಯೋಚನೆ ಮಾಡ್ತಿದ್ರು ಇವರು. ಅದೇ ಇವಾಗ ನಿನಗೆ ಒಂಥರ ಚಿಂತೆ ಅಲ್ವೇ? ಇವಾಗ ನನಗೆ ಅದೇ ಒಂಥರ ಚಿಂತೆ. ಯಾಕಪ್ಪ ಆಗಲಿಲ್ಲ, ಇಷ್ಟು ದಿವಸ ಆಯಿತು ಆಗಲಿಲ್ಲ
ಹೆಂಗತ್ತ ನಾವು ನೋಡ್ಕೊಂತೀವಿ ಅಂತ. ಈಗ ಇಬ್ಬರಳ್ದು ಆದ್ರತ್ತ ನೋಡ್ಕೋಬೋದು. ಈಗ ಒಬ್ರಿಗಾದ್ರೂ ಆಗಿದ್ರೆ ಎಷ್ಟೋ ಒಂದಿಷ್ಟು ಸಮಾಧಾನ ಆಗೋದು. ಇಬ್ಬರಳ್ಗೂ ಆಗಲಿಲ್ಲ ಅಂತಂದರೆ ಊರಾಗೆಲ್ಲ ಇವ ಅಕ್ಕ ತಂಗಿಯರಿಗೆ ಇಬ್ಬರಳ್ಗೂ ಆಗಿಲ್ಲ ಮಕ್ಕಳಾಗಿಲ್ಲ ಅಂತಾರೆ. ಯಾರೇನೋ ನೀನು ಎಷ್ಟು ಆಸ್ತಿ ಸಂಪಾದಿಸಿದ್ಯಾ ಏನು ಎತ್ತ ಏನು ಕೇಳಲ್ಲ ಕಣಲ್ಲ ಮಕ್ಕಳನ್ನೇ ಕೇಳೋದು ಎಷ್ಟು ಮಕ್ಕಳು ಅಂತ ಹೇಳಿ. ಅದಕ್ಕೋಸ್ಕರನ ನಾವು ಅದಕ್ಕೇನೆ ಇದನ್ನು ಪೂಜೆ ಮಾಡ್ಸೋಣಂದ್ರೆ ಈ ಅಪ್ಪ ಬಿಡು ಅದೆಲ್ಲ ಏನು ಅಂಬುದು. ಇಲ್ಲ ಕಣಮ್ಮ ಮಾಡಿಸ್ರಿ ಅದೆಲ್ಲನ ಸುಮ್ಮನೆ ಹೇಳಲ್ಲ. ಮಾಡಿಸ್ರಿ. ಹಳ್ಳಿ ಮರ ಮೇವಿನ ಮರ ಇದ್ದಾವೆ ಅಂತಂದರೆ ಅವಕ್ಕೆ ಮದುವೆ ಮಾಡಿಸ್ಬೇಕು. ಫಸ್ಟು ಮದುವೆ ಮಾಡಿಸಿ ಊಟಕ್ಕೆ ಹಾಕಿ ಅದು ನಾಗರ ದೋಸೆ ಇದ್ರೆ ನಾಗರ ಕಲ್ಲು ಪ್ರತಿಷ್ಠಾಪನೆ ಮಾಡಿ ನಾಗರ ಕಲ್ಲಿಗೆಲ್ಲ ಅಭಿಷೇಕ ಮಾಡೋದು ಎಲ್ಲ ಮಾಡಿ ಪೂಜೆ ಮಾಡಿಸ್ಬೇಕು. ಪೂಜೆ ಮಾಡಿಸಿ ಯಾರನ್ನ ಪೂಜಾರಪ್ಪಗಳನ್ನ ಇಲ್ಲ ಕರ್ಕೊಂಬಂದುಬಿಟ್ರೆ ಐನರುಗಳನ್ನ ಪೂಜೆ ಮಾಡ್ತಾರೆ. ಪೂಜಾರಪ್ಪಗಳು ಕರ್ಕೊಂಬಂದ್ರೆ ಅವರೆಲ್ಲನ ಮಾಡ್ತಾರೆ ಪೂಜೆನ. ಕೂತ್ಕೊಳ್ರಲ್ಲ ಸ್ಮಕಾಸಿ ಅಂತಮ್ಮ ಕೂಕಳ್ರಿ. ಮಾಡಿಸು. ಒಳ್ಳೆ ದಿನ ಯಾವತ್ತು ಮಾಡಬೇಕು ಏನು ಯಾವ ಟೈಮಿಂಗ್ಸಿಗೆ ಮಾಡಬೇಕು ಎಲ್ಲ ಕೇಳ್ಕೊಂಬಂದು ಮಾಡಬೇಕೆಲ್ಲ ರೆಡಿ ಮಾಡ್ಕೊಂಡು ಅದನ್ನೆಲ್ಲನ ಕಟ್ಟೆ ಕಟ್ಟಿಸ್ಬೇಕು. ಎಲ್ಲನ ಕಟ್ಟೆ ಕಟ್ಟಿಸಿ ಅದಕ್ಕೊಂಥರ ಹಳ್ಳಿ ಕಟ್ಟೆ ಥರ ಇರಬೇಕು. ಅದನ್ನು ಮಾಡಿಸ್ಬೇಕು ಕಣಮ್ಮ. ಮಾಡಿಸ್ತಾರೆ. ಹಿಂಗೆ ಮಾಡಿರೋದ ನಾನು ಕೇಳಿದ್ದೀನಿ. ಹಿಂಗೆ ಮಾಡಬೇಕು, ಇಂಥ ದೋಷ ಇದ್ದರೆ ಹಿಂಗಾಗುತ್ತೆ ಅಂತ ಹೇಳಿ ನಾನು 2 ಜನನ ಕೇಳಿದ್ದೆ. ನಮ್ಮ ತವ್ರ ಮನೆಗೆ ಒಬ್ರಿಗೆ ಹಿಂಗೇನೆ ಅವ್ರಿಗೂ ಇಬ್ಬರು ಹೆಣ್ಮಕ್ಳಿಗೆ ಮಕ್ಕಳೇ ಇರಲಿಲ್ಲ. ಅದಕ್ಕೇ ಅವರು ಹಿಂಗೆ ಮಾಡಿದ್ರು. ಅವರು ಚೆನ್ನಾಗೇ ಮಾಡಿದ್ರು. ಎಲ್ಲನ ದೊಡ್ಡದಾಗ ಒಂಥರ ಮದುವೆ ಮಾಡ್ದಂಗೆ ಮಾಡಿ ಊಟಕ್ಕೆ ಹಾಕಿದ್ರು. ಅವಾಗ 2 ಮಕ್ಳಿಗೂ ಒಂದು ಹೆಣ್ಣು ಒಂದು ಗಂಡು, ಆಮೇಲೆ 2 ಹೆಣ್ಮಕ್ಳು 2 ಹೆಣ್ಣು ಹುಡುಗರು. ಆದ್ವತ್ತ ಮಕ್ಳಿಲ್ಲ ಅಂಬತ್ಕಿನ್ನ ಏನು ಕೇಳಲ್ಲ. ಅವಾಗ ಹಂಗೆ 2 ಒಂದೇ ಸತಿ ಆದ್ಬೋ ಹಿಂದೆ ಮುಂದೂ. ನಮ್ಮ ತವ್ರ ಮನೆಗೆ ಯಾರ ಮಾಡಿದ್ರಿ ಇಂಥವೆಲ್ಲ ಕೇಳಿದ್ದೀನಿ. ಮಾಡ್ಸೋಕ್ಕೆ ಯಾಕೆ ಆಗಿಲ್ಲ ಅಂತಿದ್ವಿ ನಾವು. ಅದೇನೆ ಮತ್ತೇನು ಕಾರಣ ಇಲ್ದಲೇನೆ ಏನೂ ಆಗಲ್ಲ. ನಾನು ಅದಕ್ಕೇನೆ ನನಗೆ ಯಾಕೋ ಒಂಥರ ಮನಸ್ಸು ಹಂಗೆ ಅನ್ಸೋದು, ಏನೋ ನಮಗೆ ದೋಷ ಆಯಿತೋ ಏನೋ ಅದಕ್ಕೆ ಆಗಿಲ್ಲ ಅಂತ ಅನ್ಸೋದು. ಅದಕ್ಕಾಗಿನ ಇವಾಗ ಪೂಜೆ ಮಾಡಿಸ್ಬೇಕಷ್ಟೇ. ಒಳ್ಳೆ ದಿನ ನೋಡ್ಕೊಂಡು ಅದೇನು ನಾವು ಏನು ಮಾಡಿಸ್ತೀವಿ ಅದು ನಮ್ಮ ಕೈಲಾದಷ್ಟು ನಾವು ಹೆಂಗೆ ಮಾಡ್ತೀವ ಹಂಗಲ್ವೇ. ನೀನು ಹೆಂಗನ ಮಾಡಮ್ಮ. ನಾಳೆ ಅನ್ನದ ಪ್ರಸಾದ ಏನಾದರೂ ಮಾಡೋ ನೀನು ಬೇಕಾದರೆ. ಅವರು ನಮ್ಮೂರಾಗೆಲ್ಲ ಒಬ್ಬಟ್ಟು ಮಾಡಿಸಿ ಏನೋ ಊರಾಗೆಲ್ಲ ಕರೆದು ಮಾಡಿದರು. ನಿನಗೆ ಆಗಲಿಲ್ವಾ? ಇನ್ನು ಯಾತನ ಸ್ವಲ್ಪ ಪುಳಿಯೋಗ್ರೆನ ಸ್ವಲ್ಪ ಅದು ಯಾತನ ಗಟ್ಟಕ್ಕಿ ಪಾಯಸ ಅಂತದ ಪಾಯಸ ಪುಳಿಯೋಗ್ರೆನೋ ಏನೇನೋ ಸ್ವಲ್ಪ ಮಾಡ್ಕೊಂಡು ಹಂಗೋ ಮಾಡ್ಬೋದು. ಸಿಂಪಲಾಗಿ ಚೆನ್ನಾಗಿ ಮಾಡ್ತೀನಿ. ಪಾಯಸ ಅನ್ನ ಸಾರು ಪಲ್ಯ ಮಾಡ್ಬೋದು. ಹೆಂಗಾದ್ರೂ ಮಾಡ್ಬೋದು. ನಿನ್ನ ಅನ್ಕೋಲ್ಲ. ನೀನು ಹೆಂಗೆ ಮಾಡ್ತೀಯ ಹಿಂಗೆ. ಅದು ಮಾತ್ರ ಪೂಜಾರಪ್ಪರನ್ನ ಕರೆಸಿ ಪೂಜೆ ಮಾತ್ರ ಅಚ್ಚುಕಟ್ಟಾಗಿ ನೀಟಾಗಿ ಪೂಜೆ ಮಾತ್ರ ನೀಟಾಗಿ ಮಾಡಿಸ್ಬೇಕು. ಎಲ್ಲ ಕರೆಸ್ಬಿಟ್ಟು ಎಲ್ಲ ಅದೇನು ಶಾಸ್ತ್ರದ ಪ್ರಕಾರ ಎಲ್ಲ ಮಾಡಿಸಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಹೆಂಗೆ ಮಾಡಬೇಕು ಏನು ಎತ್ತ ಅಂತೇಳಿ. ಅವ್ರಿಗೆಲ್ಲ ಗೊತ್ತಿರುತ್ತೆ, ಮಾಡ್ತಾರೆ. ಅದಕ್ಕೇನೆ ಅವ್ರನ್ನೇ ಕರೆಸಿದ್ರೆ ಎಲ್ಲ ನೀಟಾಗಿ ಪೂಜೆ ಮಾಡಿ ಅದೇನು ಮಾಡ್ಬೇಕು ಅದೆಲ್ಲ ಹೇಳ್ತಾರೆ ಅವ್ರು. ಯಾಕಂದ್ರೆ ನಮಗೆ ಗೊತ್ತಾಗೋದಿಲ್ಲ. ಅದಕ್ಕಾಗಿನೇ ಪೂಜೆ ಮಾಡೋ ವಿಧಾನ ಗೊತ್ತಿರಬೇಕು. ಅದೇ ಕೇಳ್ಕೊಂಬರ್ಬೇಕು ಹೋಗಿ ಆ ಟೈಮಿಂಗ್ಸಿಗೆ ಏನು ಅಂತೇಳಿ ಎಲ್ಲ ಕೇಳ್ಕೊಂಬಂದು ಅದಕ್ಕೆ ನಾನು ನಿಮ್ಗೆ ಹೇಳೋಣ ಅಂತ ಹೇಳಿ ಅದಕ್ಕೆ ನಾನು ಮುಂದೆ ಇವಾಗಿನ ಕೇಳ್ಕೊಂಬಂದು ಕೂತ್ಕೊಂಡ್ವಿ ಹೋಗಿದ್ವಿ. ಅದಕ್ಕೋಸ್ಕರ ನಾಳೆ ಕನ್ನಡದಾಗ ಹೋಗಿ ಇನ್ನೊಂದು ಸತಿ ಕೇಳ್ಕೊಂಬರ್ಬೇಕು. ದುಡ್ಡು ಗಿಡ್ಡು ಅಡ್ಜಸ್ಟ್ ಮಾಡ್ಕೊಂಡು ಅದನ್ನೆಲ್ಲ ಕಟ್ಟೆ ಕಟ್ಟಿಸ್ಬೇಕು. ಕಟ್ಟಿಸಿ ಅದೇನು ಮಾಡ್ಬೇಕು ಅದನ್ನ ಮಾಡ್ಬೇಕಷ್ಟೇ. ಮಾಡಿ ಒಳ್ಳೆಯದಾಗುತ್ತೆ. ನಮ್ಮ ಪ್ರೀತಿ ಪ್ರೇಮಗೂ ಯಾಕೆ ಮಕ್ಕಳಾಗಿಲ್ಲ ಅಂತಂದರೆ ಹಿಂಗೇನೋ ದೋಷ ಐತೆ. ಈಗ ಹಳ್ಳಿ ಮರ ಬೇವಿನ ಮರ ಅದನ್ನು ಮದುವೆ ಮಾಡಿಸ್ಬೇಕು. ಅದನ್ನೆಲ್ಲ ಹಳ್ಳಿ ಕಟ್ಟೆ ಕಟ್ಟಿಸಿ ಅಂತ ಹೇಳಿದಾರಂತೆ. ನಾಗರಿಕಲ್ ಪ್ರತಿಷ್ಠಾಪನೆ ಮಾಡಿ ನಾಗರ ದೋಷ ಇದೆಯಲ್ಲ ನಾಗರಿಕಲ್ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ನಾಗರಿಕಲ್ ತೊಗೊಂಬಂದು ಅದಕ್ಕೆಲ್ಲ ಅಭಿಷೇಕ ಮಾಡಿ ಅದು ಏನೋ ಶಾಸ್ತ್ರದ ಪ್ರಕಾರ ಮಾಡಬೇಕು ಅಂತ ಹೇಳವ್ರೆ. ಹಿಂಗೆ ಕೆಲವೊಂದು ಮಾಡಿರೋದು ನಾನು ಕೇಳಿದ್ದೀನಿ ನಮ್ಮ ತವ್ರ ಮನೆಯಲ್ಲೆಲ್ಲನ. ಅದಕ್ಕೇ ನಾನು ಒಂದು ನಮ್ಮೂರಾಗೂ ಮಾಡಿದರು ಅಂತೇಳಿ ಹೇಳಿದೆ ಅಷ್ಟೇ. ಅದಕ್ಕೆ ಮಾಡಿ ನೋಡ್ಲೇಳು ಈ ಥರ ಎಲ್ಲನ. ಈಗ ಕೆಲವು ಕಡೆ ಈ ಥರ ಎಲ್ಲ ಆಗಿದೆ. ಅದಕ್ಕೋಸ್ಕರನೇ ಇವಾಗ ಪ್ರೀತಿಗೂ ಪ್ರೇಮನಿಗೂ ಮಕ್ಕಳಾಗದೇ ಇರೋದಕ್ಕೆ ಕಾರಣ ಇದೆ ಅಂತ ಹೇಳಿದಾರಂತೆ. ಅದಕ್ಕೆ ಡಿಂಪು ಪೂಜೆ ಮಾಡಿಸ್ತೀನಿ ಅಂತ ಹೇಳ್ತಾ ಐತೆ. ನೋಡೋಣ ಇನ್ನು ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.